ಈ ಒಂದು ಇನ್ಸ್ಟಂಟ್ ಡ್ರಿಂಕ್ಸ್ ಅನ್ನ ಪ್ರತಿದಿನ ಮಾರ್ನಿಂಗ್ ಈ ತರ ಐಸ್ ಕ್ಯೂಬ್ ಮಾಡಿಟ್ಕೊಂಡು 2 ಐಸ್ ಕ್ಯೂಬ್ ಜೊತೆ ನೆನೆಸಿಟ್ಟಿರುವಂತ ಚಿಯಾ ಸೀಡ್ ಹಾಗೆ ಒಂದು ಸ್ವಲ್ಪ ಮಿಂಟ್ ಹಾಕೊಂಡು ಪ್ರತಿದಿನ ಮಾರ್ನಿಂಗ್ ಈ ತರ ಖಾಲಿ ಹೋಟೆಲ್ ತಗೊಳ್ಳೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದನ್ನ ಯಾವ ತರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು 100 ಗ್ರಾಮ್ ಆಗೋಷ್ಟು ಆಮ್ಲ ತಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ, ಅದ್ರ ಜೊತೆಲಿ ಶುಂಠಿ ಕೂಡ ತಗೊಂಡಿದ್ದೀನಿ, ಹಾಗೆ ಪುದೀನ ಕೂಡ ಆಡ್ ಮಾಡಿದ್ದೀನಿ. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕುಕುಂಬರ್, ಸೌತೆಕಾಯಿನೂ ಕೂಡ ಹಾಕಿದ್ದೀನಿ. ಇದೆಲ್ಲದೂ ಕೂಡ ಚೆನ್ನಾಗಿ ಹೆಚ್ಚಿಟ್ಕೊಂಡು ಇದನ್ನ ಮಿಕ್ಸಿಯಲ್ಲಿ ನಾವು ಸ್ವಲ್ಪ ಪೇಸ್ಟ್ ರೀತಿ ಮಾಡ್ಕೊಂಡು, ಅಂದ್ರೆ ಲೈಟ್ ಆಗಿ ಪೇಸ್ಟ್ ರೀತಿಯಾಗಿ ಮಾಡ್ಕೊಂತಾ ಇದೀನಿ, ಜಾಸ್ತಿ ನೀರನ್ನ ಆಡ್ ಮಾಡ್ತಾ ಇಲ್ಲ. ಇದನ್ನ ನಾನು ಸೋಸ್ಬಿಟ್ಟು ಪ್ಯೂರ್ ಆಗಿರ್ತಕ್ಕಂಥ ಪಲ್ಪ್ ಅನ್ನ ತೆಗೆದು ಐಸ್ ಕ್ಯೂಬ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 20 to 30 ಡೇಸ್ ವರೆಗೂ ಈ ಒಂದು ಪಲ್ಪ್ ಇಂದ ಮಾಡಿಟ್ಟಿರುವಂತ ಐಸ್ ಕ್ಯೂಬ್ಸ್ ಇಂದ ಡೈಲಿ ಮಾರ್ನಿಂಗ್ ಎದ್ದು ಖಾಲಿ ಹೋಟೆಲ್ ಈ ತರದೊಂದು ಡ್ರಿಂಕ್ಸ್ ಅನ್ನ ನಾವು ರೆಡಿ ಮಾಡ್ಕೋಬಹುದು. ಇದ್ರ ಜೊತೆಲಿ ಹನಿ ಕೂಡ ಆಡ್ ಮಾಡಿದೀನಿ, ಸ್ವಲ್ಪ ಸ್ವೀಟ್ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಬೆಟ್ಟದ ನೆಲ್ಲಿಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಹಿ ಅಂತ ಅನ್ನಿಸ್ತಾ ಇರಬಹುದು, ಹಾಗಾಗಿ ಅಷ್ಟೇ. ಇದ್ರ ಬೆನಿಫಿಟ್ ಏನಂತ ಕೇಳ್ತಾ ಇದ್ದೀರಾ? ಬೆಳಗ್ಗೆ ಖಾಲಿ ಹೋಟೆಲ್ ತಗೊಳ್ಳೋದ್ರಿಂದ ನಮ್ಮ ಹೇರ್ಸ್ಗೆ, ಸ್ಕಿನ್ಗೆ, ಕಣ್ಣಿನ ಆರೋಗ್ಯ ಆಗಿರ್ಬೋದು, ಇಮ್ಯುನಿಟಿ ಬೂಸ್ಟ್ ಆಗುವಂತದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇನ್ಲಿ ವೇಟ್ ಲಾಸ್ ಆಗ್ತಾನೆ ಇಲ್ಲ, ಏನ್ ಮಾಡಿದ್ರು ಕೂಡ ಇನ್ಫ್ಲಮೇಷನ್ ಆಗಿದೆ ಬಾಡಿಲಿ ಅಂತ ಅನ್ಕೊಂಡ್ರವರು ಈ ಒಂದು ಡ್ರಿಂಕ್ಸ್ ಅನ್ನ ತಗೊಳ್ಳೋದ್ರಿಂದ ಬಾಡಿಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಬರ್ತಾ ಬರ್ತಾ ಕ್ರಮೇಣ ವೇಟ್ ಲಾಸ್ ಕೂಡ ಆಗುತ್ತೆ. ಅಂಡ್ ಬೆನಿಫಿಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ.